ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಪೊಟೊಟೊನ ಯೂಸ್ ಮಾಡಿ ಒಂದೊಳ್ಳೆ ಟೇಸ್ಟಿ ಆಗಿರುವ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಇದನ್ನ ಈವ್ನಿಂಗ್ ಟೀ ಟೈಮ್ ಜೊತೆ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಗೇನೆ ಕೇವಲ ಇದನ್ನ ಮಾಡಕ್ಕೆ ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ಪೂರ್ತಿ ವಿಡಿಯೋ ನೋಡಿ. ಈ ಸ್ನ್ಯಾಕ್ಸ್ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ, ಹಾಗೇನೆ ಅಷ್ಟೇ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಕೂಡ ಇರುತ್ತೆ. ತಿಂತಾ ಇದ್ರೆ ಇನ್ನೂ ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ, ಅಷ್ಟೇ ರುಚಿಯಾಗಿ ಈ ಆಲೂ ತವಾ ಫ್ರೈ ಸಖತ್ತಾಗಿ ಕೂಡ ಇರುತ್ತೆ. ಒಂದ್ಸಲ ಈ ರೀತಿ ನೀವು ಏನಾದ್ರೂ ಮಾಡಿ ಟೇಸ್ಟ್ ನೋಡಿದ್ರಂತೂ ಆಹಾ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಸ್ನ್ಯಾಕ್ಸ್ ರೆಸಿಪಿ ಇದನ್ನ ಈವ್ನಿಂಗ್ ಟೀ ಟೈಮ್ ಜೊತೆ ತಿನ್ಬೋದು, ಹಾಗೇನೆ ರಸಂ ಜೊತೆ ಸೈಡ್ ಡಿಶ್ ಆಗಿ ತಿನ್ಕೋಬಹುದು, ಹಾಗೆ ಮಧ್ಯಾಹ್ನ ಊಟ ಜೊತೆ, ಹಾಗೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಏನಪ್ಪ ಸೈಡ್ ಡಿಶ್ ಆಗಿ ಏನಾದ್ರು ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆಯಾ, ಕೇವಲ ತಟ್ಟನೆ 10 ನಿಮಿಷದಲ್ಲಿ ಸೈಡ್ ಡಿಶ್ ಆಗಿ ಈ ರೆಸಿಪಿನ ಮಾಡ್ಕೋಬಹುದು. ಎಲ್ಲದಕ್ಕೂ ತುಂಬಾನೇ ಪರ್ಫೆಕ್ಟ್ ಆಗಿರುವ ಈ ರೆಸಿಪಿ. ಈ ಸ್ನ್ಯಾಕ್ಸ್ ನ ಒಮ್ಮೆ ತಿಂದವರು ನಾನ್ ವೆಜ್ ತಿನ್ನೋದನ್ನೇ ಬಿಟ್ಬಿಡ್ತಾರೆ, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ಈ ಆಲೂ ಫ್ರೈ. ಸೊ ಲೇಟ್ ಮಾಡ್ದೇನೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಆಲೂ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ 2 ಆಲೂಗೆಡ್ಡೆ ಮೀಡಿಯಂ ಸೈಜ್ ತಗೊಂಡು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ನಾನು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇರೋ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳಿ. ತುಂಬಾ ತೆಳುವಾಗೂ ಬೇಡ, ಹಾಗೆ ತುಂಬಾ ದಪ್ಪಾಗೂ ಬೇಡ. ಈ ತರ ಮೀಡಿಯಂ ಆಗಿ ಈ ತರ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಸ್ವಲ್ಪ ನೀರ್ ಹಾಕಿ ಈ ತರ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಆಲೂಗೆಡ್ಡೆ ಕಟ್ ಮಾಡಿ ಹಾಗೆ ಇಟ್ಕೊಬಿಟ್ರೆ ಫುಲ್ ಕಪ್ಪಗೆ ಬಂದ್ಬಿಡತ್ತೆ, ಅದಕ್ಕೋಸ್ಕರ ಒಂದು ಬೌಲ್ಗೆ ನೀರ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಆಲೂಗೆಡ್ಡೆಗೆಲ್ಲ ಉಪ್ಪು ಸ್ವಲ್ಪ ಮ್ಯಾನಿಗ್ರೇಟ್ ಆಗಬೇಕು, ಆವಾಗಲೇ ಟೇಸ್ಟ್ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ಹಾಕಿ ಏನಿಲ್ಲ ಅಂದ್ರೂ ಒಂದ್ 2 ರಿಂದ 3 ನಿಮಿಷ ಇದನ್ನ ಮ್ಯಾನಿಗ್ರೇಟ್ ಆಗಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಮ್ಯಾನಿಗ್ರೇಟ್ ಮಾಡ್ಬೇಕಾದ್ರೂ ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ನ ಹಾಕೊಳ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟನ್ನೇ ಕೂಡ ಹಾಕೊಂಡು ಮಾಡ್ಕೋಬಹುದು. 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಪೇಸ್ಟ್ ಇತ್ತಂದ್ರೆ ಹಾಕೊಳ್ಳಿ, ಪೇಸ್ಟ್ ಬದಲು ನೀವು ಈ ತರ ನ್ಯಾಚುರಲ್ ಆಗಿ ಈ ತರ ಕ್ರಶ್ ಮಾಡಿ ಹಾಕೊಳ್ಳಿ, ಟೇಸ್ಟ್ ಸೂಪರ್ ಆಗಿ ಕೂಡ ಇರುತ್ತೆ. ಹಾಗೆ ಒಂದು 3 ಹಸಿಮೆಣಸಿನಕಾಯಿನ ನೀಟಾಗಿ ವಾಶ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ನಾನು ಅರ್ಧ ನಿಂಬೆಹಣ್ಣ ಕಟ್ ಮಾಡ್ಕೊಂಡು ಈ ತರ ರಸನ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕಿ ಮಾಡಿದ್ರೆ ಮ್ಯಾನಿಗ್ರೇಟ್ ತುಂಬಾನೇ ಕ್ಲೀನ್ ಆಗಿ ಹಿಡಿಯುತ್ತೆ, ಆಲೂಗೆಡ್ಡೆಗೆಲ್ಲ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅರ್ಧ ನಿಂಬೆಹಣ್ಣನ್ನ ಹಾಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕೊಂಡಿದ ನಂತರ ಈ ತರ ನೀಟಾಗಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ನೆಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಬಿಡ್ಬೇಕು. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಫಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಕೋಟಿಂಗ್ಗೋಸ್ಕರ ಅಷ್ಟೇ ನೀರು ಹಾಕೊಳ್ತಾ ಇರೋದು. ನಾನಿಲ್ಲಿ ಟೋಟಲ್ ಆಗಿ ಬಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಂಡು ಈ ತರ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನ ಹಾಕಕ್ ಹೋಗ್ಬೇಡಿ, 1 ಟೇಬಲ್ ಸ್ಪೂನ್ ಇಲ್ಲಾಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅಷ್ಟು ನೋಡ್ಕೊಂಡು ನೀರ್ ಕ್ವಾಂಟಿಟಿನ ಸೇರಿಸ್ಕೊಳ್ಳಿ ಅಷ್ಟೇನೆ. ನೋಡಿ ಈ ತರ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಅವಾಗಲೇ ಆಲೂಗೆಡ್ಡೆನ ಮ್ಯಾನಿಗ್ರೇಟ್ ಆಗಕ್ಕೆ ಬಿಟ್ಟಿದ್ವಲ್ಲ, ಇವಾಗ ಅದಕ್ಕೆ ಸ್ವಲ್ಪನೂ ನೀರ್ ಇರಬಾರ್ದು, ಆ ರೀತಿ ಆಲೂಗೆಡ್ಡೆನ ತಗೊಂಡ್ಬೇಕಾಗತ್ತೆ. ನೋಡಿ ಇವಾಗ ಈ ಆಲೂಗೆಡ್ಡೆನ ನಾವು ಮಿಕ್ಸ್ ಮಾಡಿರುವಂತಹ ಮಸಾಲೆಗೆ ಈ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೊಂಡಿದ ನಂತರ ಈ ಆಲೂಗೆಡ್ಡೆ ಮತ್ತೆ ಮಸಾಲೆ ಎಲ್ಲ ಕ್ಲೀನ್ ಆಗಿ ಆಲೂಗೆಡ್ಡೆ ಜೊತೆಗೆ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಆ ಮಸಾಲೆ ಎಲ್ಲ ಆಲೂಗೆಡ್ಡೆಗೆ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಕೋಟಿಂಗ್ ಮಾಡ್ಕೊಂಡಿದ ನಂತರ ಈ ಆಲೂಗೆಡ್ಡೆನ ಏನಿಲ್ಲ ಅಂದ್ರೂ ಮತ್ತೆ ಒಂದ್ 3 ರಿಂದ 4 ನಿಮಿಷ ಮ್ಯಾನಿಗ್ರೇಟ್ ಆಗಕ್ಕೆ ಬಿಟ್ಬಿಡ್ಬೇಕು, ಅವಾಗ್ಲೇ ಆಲೂಗೆಡ್ಡೆ ಸ್ಪೈಸಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ನೀವೇನಾದ್ರೂ ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದೀರಾ ಅಷ್ಟು ನೋಡ್ಕೊಂಡು ಆಲೂಗೆಡ್ಡೆನ ಹಾಕೊಳ್ಳಿ. ನಿಮ್ಗೆ ಏನಾದ್ರು ಮಸಾಲೆ ಅಕಸ್ಮಾತ್ ಜಾಸ್ತಿ ಆಗೋಯ್ತು
ಬೇಕಿತ್ತು ಅಂತ ಹೇಳಿದ್ರೆ ಇದಕ್ಕೆ ಒಂದು ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿ ಕೂಡ ಕೋಟಿಂಗ್ ಮಾಡ್ಕೊಂಡು ಹಾಕೋಬಹುದು. ಅದು ಟೇಸ್ಟ್ ಸೂಪರ್ ಆಗಿ ಕೂಡ ಇರುತ್ತೆ. ನೋಡಿ ಇವಾಗ ಮ್ಯಾನಿಗೇಟ್ ಕೂಡ ಕ್ಲೀನ್ ಆಗಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಹಿಡಿದಿದೆ. ಬನ್ನಿ ಇವಾಗ ಕೋಟಿಂಗ್ ಆಗಿರುವಂತಹ ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಯಾವ ರೀತಿ ತವಾ ಫ್ರೈ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗ್ಯಾಸ್ ಆನ್ ಮಾಡಿ ಒಂದು ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತವಾ ಬಿಸಿಯಾಗಿದ್ದ ನಂತರ ಆಲೂಗೆಡ್ಡೆಗೆ ಬೇಕಾಗಿರುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ಮೇಲೆ ನಾವು ಕೋಟಿಂಗ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆನ ಒಂದೊಂದೇ ತೆಗೆದು ಈ ತರ ತವಾಕ್ಕೆ ಇಟ್ಕೋಬೇಕಾಗುತ್ತೆ. ಎಲ್ಲಾ ಆಲೂಗೆಡ್ಡೆನು ಈ ತರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಕ್ಬೇಕಾದ್ರೆ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹಾಕೊಳ್ಳಿ. ಹಾಕಿದ ತಕ್ಷಣ ಆಲೂಗೆಡ್ಡೆ ಕೈಗೆ ಎಣ್ಣೆ ಎಲ್ಲ ಹಾರ್ಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಎಲ್ಲಾ ಆಲೂಗೆಡ್ಡೆನ ಈ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಹಸಿಮೆಣಸಿಕೆಯನ್ನು ಕೋಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇವಾಗ ಎಣ್ಣೆ ಜೊತೆಗೆ ಫ್ರೈ ಮಾಡಕ್ಕೆ ಹಾಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಹಾಕಿದ ನಂತರ 2-3 ನಿಮಿಷ ಹಾಗೇನೆ ಬಿಟ್ಬಿಡ್ಬೇಕು. ನೋಡಿ ಎಣ್ಣೆಯಲ್ಲಿ ಆಲೂಗೆಡ್ಡೆ ಕ್ಲೀನ್ ಆಗಿ ಬೇಯ್ತಾ ಇದೆಯಲ್ವಾ, ಇವಾಗ ಎರಡೂ ಸೈಡ್ ತಿರುಗಿಸಿ ಎಣ್ಣೆಯಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿನೂ ಫ್ರೈ ಮಾಡಕ್ಕೆ ಹೋಗ್ಬಾರ್ದು. ನಾವು ಹಾಕಿರುವ ಆಲೂಗೆಡ್ಡೆ ನಿಮ್ಗೆ ಕಲರ್ ಕೂಡ ಗೊತ್ತಾಗ್ತಾ ಇದೆ ಅಲ್ವಾ, ಫುಲ್ ರೆಡ್ ಆಗಿ ಬಂದಿದೆ ಅಲ್ವಾ. ಇವಾಗ ಇದು ಕ್ಲೀನ್ ಆಗಿ ಫ್ರೈ ಆಗ್ತಾ ಇದೆ. ಈ ಆಲೂಗೆಡ್ಡೆನ ಜಾಸ್ತಿನೂ ಕೂಡ ಫ್ರೈ ಮಾಡುವುದಕ್ಕೆ ಹೋಗ್ಬೇಡಿ. ಆಲೂಗೆಡ್ಡೆ ತವಾ ಫ್ರೈ ಮೇಲೆ ಗರಿ ಗರಿಯಾಗಿ ಒಳಗಡೆ ತುಂಬಾನೇ ಸಾಫ್ಟ್ ಆಗಿ ಇರಬೇಕು. ಆ ರೀತಿ ಆಲೂಗೆಡ್ಡೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದು ಏನಿಲ್ಲ ಅಂದ್ರೂ ಒಂದ್ 3-6 ನಿಮಿಷ ಇದನ್ನ ತಿರುಗಿಸಿ ಎರಡೂ ಸೈಡು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಆಲೂಗೆಡ್ಡೆ ಮೇಲೆಗಡೆ ಎಷ್ಟು ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಇದನ್ನ ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ತುಂಬಾನೇ ಸೂಪರ್ ಆಗಿ ಕಾರ್ಕರವಾಗಿ ಈ ಆಲೂ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀರಲ್ವಾ. ನೋಡ್ತಾ ಇದ್ರೇನೆ ಬಾಯಲ್ಲೂ ಕೂಡ ನೀರ್ ಬರ್ತಾ ಇದೆ. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಇದನ್ನ ಸೈಡ್ ಡಿಶ್ ಆಗಿ ಅಥವಾ ಈವ್ನಿಂಗ್ ಟೀ ಟೈಮ್ ಜೊತೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ, ಅದ್ರಲ್ಲಂತೂ ಹೇಳೋ ಮಾತೇ ಇಲ್ಲ. ರುಚಿ ಅಂತೂ ತುಂಬಾನೇ ಸೈಕಾಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆಲೂಗೆಡ್ಡೆ ತಿಂತಾ ಇರ್ಬೇಕಾದ್ರೆ ಆಲೂಗೆಡ್ಡೆ ಜೊತೆನೆ ಈ ಹಸಿಮೆಣಸಿಕಾಯಿನೂ ತಿನ್ಕೊಬಿಡ್ಬೋದು. ಅಷ್ಟು ಖಾರ ಏನು ಅನ್ಸಲ್ಲ, ಅಷ್ಟೇ ಸಖತ್ತಾಗಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.